ಭೂ ಕೈಲಾಸವಾದ ಗೋಕರ್ಣದಲ್ಲಿ ಪ್ರತಿಷ್ಠಿತವಾಗಿರುವ ಶಿವನ ಆತ್ಮಲಿಂಗ ಅತ್ಯಂತ ಬಲಶಾಲಿಯಾದ ರಾವಣನನ್ನೇ ಪರಾಜಿತನನ್ನಾಗಿ ಮಾಡಿದ ಈ ಲಿಂಗವು ಮಹಾಬಲೇಶ್ವರನೆಂಬ ಹೆಸರಿನಿಂದ ಈ ರೂಪದಲ್ಲಿ ಕರ್ನಾಟಕದ ಪಶ್ಚಿಮ ಕರಾವಳಿಯ ಪವಿತ್ರ ಕ್ಷೇತ್ರ ಗೋಕರ್ಣದಲ್ಲಿ ನೆಲೆಸಿದೆ. ಅಂದಿನಿಂದ ಇಂದಿನವರೆಗೂ ಕೋಟ್ಯಾನುಕೋಟಿ ಭಕ್ತರನ್ನು ಆಕರ್ಷಿಸುತ್ತಿರುವ ಈ ಪಶ್ಚಿಮ ತೀರದ ಸಮುದ್ರ ಸ್ನಾನ ಮಹಾಪುಣ್ಯಕರ. ಇಲ್ಲಿನ ಪ್ರಕೃತಿ ಸೌಂದರ್ಯ ವರ್ಣನಾತೀತ. ಮರಳಿನಲ್ಲಿ ಶಿವಲಿಂಗವನ್ನು ನಿರ್ಮಿಸಿ ಪೂಜಿಸುವ ಅಂದಿನ ಕೈಕಸಿಯ ಪದ್ಧತಿಯನ್ನು ಇಂದೂ ಇಲ್ಲಿ ನೋಡಬಹುದು. ಕೋಟಿ ತೀರ್ಥವೆಂದು ಪ್ರಸಿದ್ಧಗೊಂಡಿರುವ ಈ ಪವಿತ್ರ ಕೊಳದಲ್ಲಿ ಭಕ್ತರು ಸ್ನಾನ ಮಾಡಿ ದೇವದರ್ಶನಕ್ಕೆ ಹೊರಡುವುದು ಇಲ್ಲಿಯ ಕ್ರಮ. ತೀರ್ಥಸ್ನಾನವಾದ ಭಕ್ತರು ಅಲ್ಲಿಯ ಮಂಟಪದಲ್ಲಿರುವ ಶಿವಲಿಂಗವನ್ನು ಪೂಜಿಸುವರು. ಭಕ್ತರು ಮಹಾಬಲೇಶ್ವರನ ದರ್ಶನಕ್ಕಾಗಿ ಹೊರಟಿರುವರು. ಗೋಕರ್ಣದ ಯಾತ್ರಿಕರು ಸಲ್ಲಿಸಬೇಕಾದ ಪ್ರಥಮ ಪೂಜೆ ವಿನಾಯಕನಿಗೆ. ಅಲಂಕಾರಗೊಂಡಿರುವ ಮಹಾಬಲೇಶ್ವರನ ಈ ರೂಪ ಕಣ್ಣಿಗೊಂದು ಹಬ್ಬ. ಮಹಾತಾಯಿ ದುರ್ಗಾದೇವಿ. ಇದು ಮಹಾಶಿವರಾತ್ರಿಯ ಕಾಲದಲ್ಲಿ ನಡೆಯುವ ರಥೋತ್ಸವ. ಲೆಕ್ಕವಿಲ್ಲದಷ್ಟು ಭರ ಮಹಾದೇವ ಎನ್ನುತ್ತಾ ತೇರನ್ನೆಳೆಯುತ್ತಿರುವ ಮನೋಹರ ನೋಟ. ಇಂದಿಗೂ ಗೋಕರ್ಣವು ನಮ್ಮ ನಾಡಿನ